ಅಧಿಕಾರಿಗಳು ನಿಮಗೆ ಆ ಸಲಹೆ ಕೊಟ್ಟರು ನೀವು ಈ ಚೆಲ್ಲಾಟ ಆಡಿದ್ರಲ್ಲ ಅದು ಹೋಗಲಿ. ಕೆಲವು ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿರಬಹುದು, ನಮ್ಮ CM ಅವರು ಇಷ್ಟೆಲ್ಲ ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗವ್ರೆ. ಅವ್ರ ಮೊಮ್ಮಗನ ಕರ್ಕೊಂಡು ಜನಾರ್ದನ ಹೋಟೆಲಲ್ಲಿ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಾಗಿ ಬಿಡ್ತಾರೆ. ಇಲ್ಲಿ ಸಾವು ನೋವುಗಳು. ಇದು ಈ ಮುಖ್ಯಮಂತ್ರಿಯ ಏನೋ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯವನ್ನಲ್ಲದೆ ಇನ್ನೇನು ಹೊಡೆಯೋದೇ ಇಲ್ಲ. ಏನಾದರೂ ಮಾನ ಮರ್ಯಾದೆ ಇದ್ರೆ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿಗಳು ಒಂದೊಂದು ರೋದನ ನಿಮ್ಮ ವರ್ಚಸ್ಸಿಗೆ ನಿಮ್ಮ ತೀಟ ತೀರಿಸ್ಕೊಳ್ಳಿಕ್ಕೆ ಅವತ್ತಿನ ದಿನದ ಧಾರಣ ಪರಿಸ್ಥಿತಿಗೆ ಕಾರಣಕರ್ತರಿದ್ದೀರಿ. ಈ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಯಾಕೆ ಮಾಡ್ತೀರಿ ಅಂದರೆ ಇದರಲ್ಲಿ ನನ್ನದು ಅಭಿಪ್ರಾಯ, ಕೋರ್ಟಲ್ಲಿ ಕೇಸ್ ಇದೆಯಲ್ಲ 10ನೇ ತಾರೀಕು ಬರೆ ಎಳಿತಾರೆ, ಅದಕ್ಕಿಂತ ಮುಂಚೆ ನಾವೇನೋ ಮಾಡಿದ್ದೀವಿ ಅಂತ ತೋರಿಸ್ಬೇಕು ಅಂತ ಹೇಳಿ ಅಶೋಕಣ್ಣ ಹೇಳಿದ್ರಲ್ಲ. ಇಲ್ಲಿ ಇವರ ಕಂಪ್ಲೇಂಟಲ್ಲಿ ಈಗ ನಿಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ಫಸ್ಟೇ ಹೇಳಿದ್ರು. ನೆನ್ನೆ ಪಾಪ ಅವರು ಸೂಟು ಪುಟು ಹಾಕೊಂಡು ಹೋಗಿ ಓಡಾಡ್ಕೊಂಡು ಬಂದರು. ನೀವು TV ತೋರಿಸಿದ್ರಿ ನಮ್ಮ ಬೆಂಗಳೂರು ಹಬ್ಬನ DC ಅವ್ರ ಮುಖಾಂತರ ತನಿಖೆ ಅಂತೇಳಿ ಫಸ್ಟ್ ಘೋಷಣೆ ಮಾಡಿದ್ದೀರಿ. ಈಗ ನೆನ್ನೆ ಮತ್ತೆ ಈಗ ಕುನ್ನ ನೇತೃತ್ವದಲ್ಲಿ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿ ಅದ್ರ ಜೊತೆಗೆ ಇನ್ನೊಂದು CID ಎನ್ಕ್ವೈರಿ ಬೇರೆ, 3 ಎನ್ಕ್ವೈರಿ. ಅವ್ರು ಕೊಡ್ತಕ್ಕಂಥ ವರದಿಲಿ ಯಾವ ವರದಿನ ನೀವು ಅಕ್ಸೆಪ್ಟ್ ಮಾಡ್ತೀರಿ ಆ 3ರಲ್ಲಿ ಈ ಸರ್ಕಾರ? ಸ್ವಲ್ಪ ಜನ ತಿಳಿಸಿ. ಎಲ್ಲಾದರೂ ಉಂಟಾ? ಒಂದೊಂದು ಗಂಟೆಗೆ ಒಂದೊಂದು ಸರ್ಕಾರ ತೀರ್ಮಾನ. ದಯಾನನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿ ಅಲ್ಲ, ಕ್ಯಾಬಿನೆಟ್ನಲ್ಲಿ ಟೇಬಲ್ ಕೊಟ್ಟು ಹೇಳಿದ್ದು ಯಾರು? ಹಠ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟ್ರಲ್ಲ ನೀವು. ಅವ್ರನ್ನ ಮೊದಲು ಆ ರಾಜಕೀಯ ಕಾರ್ಯದರ್ಶಿನೇನೋ ಮಾಡಿ ಇಟ್ಕೊಂಡಿದ್ದಿಲ್ಲ, ಯಾಕೋ ಒಂದು ಕಡೆ ಯಾಕೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಏನು ರಾಜಕೀಯ ಕಾರ್ಯದರ್ಶಿ ಕೆಲಸ ಮಾಡಿದವರು ಗೊತ್ತಿಲ್ಲ. ಮೊದಲು ಅಂಥವ್ರನ್ನೆಲ್ಲ ಹೊರಗಾಕಿ ಏನಾದ್ರು ಒಂದು ಮರ್ಯಾದೆ ಬರಬೇಕು ಅಂದರೆ. ಇವತ್ತು ಏನಾದರೂ ಮೊನ್ನೆ ಘಟನೆಗೆ ಅಧಿಕಾರಿಗಳ ತಪ್ಪು ಎಲ್ಲೂ ಇಲ್ಲ ಅಂತಕ್ಕಂಥದ್ದಕ್ಕೆ FIR ಒಂದೇ ಸಾಕು. ಇದರೊಳಗೆ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಇದರೊಳಗೆ ಎಲ್ಲ ಮಾಹಿತಿಗಳೇ ಇದೆ. ಈಗ ಫಿರ್ಯಾದಾರ ಇಲ್ಲೇನೋ ಬರೋನಲ್ಲ ಅರ್ಜಿಯ ಸ್ಟೇಷನ್ ಒಳಗೆ, ಅವನ್ನೂ ಸಸ್ಪೆಂಡ್ ಮಾಡಿದ್ದೀರಿ, ಅವನ್ನೂ ಸಸ್ಪೆಂಡ್ ಮಾಡಿದ್ದೀರಿ. ಕಂಪ್ಲೇಂಟ್ ಫಿರ್ಯಾದಾರ ಕೊಟ್ಟವನೇ ಅವಂದೆ. ಅದರಿಂದ ಇಲ್ಲಿ ಮೊದಲು ಚೀಫ್ ಸೆಕ್ರೆಟರಿ ಯಾಕೆ ನಡ್ಕೊಂಡವ್ರೆ, ಯಾರ್ಯಾರು ಆದೇಶದ ಮೇರೆಗೆ ಹಿಂಗೆ ನಡ್ಕೊಂಡವ್ರೆ, ಇವೆಲ್ಲ ಬಹಳ ದೊಡ್ಡ ಒಂದು ಪ್ರಕರಣ ಇದೆ. ಅಶೋಕ್ ಹೇಳಿದ್ರಲ್ಲ, ಈ ತನಿಖೆಯಿಂದ ಯಾವ ಸತ್ಯಾಂಶ ಹೊರಗೆ ಬರಲ್ಲ. ಆ ಕುಟುಂಬಗಳು ಇವತ್ತೇನು ನೊಂದಿದ್ದಾರೆ ಅವ್ರಿಗೇನು ನ್ಯಾಯ ದೊರಕಲ್ಲ ನನ್ನ ಅಭಿಪ್ರಾಯ. ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಪಾಪ ಮೊದಲೇನೋ ನಡೀತಾ ಇದೆಯಲ್ಲ, ಇದೆಂಥದ್ದು 2.5 ವರ್ಷ ಏನೋ ಅವ್ರದ್ದೇನೋ ಅಗ್ರಿಮೆಂಟ್ ಏನೋ ಆಗಿದೆಯಂತ. ಬಹುಶಃ ಈ ನೆನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಇದೆ. ಇವರಿಬ್ಬರನ್ನ ಹೊರಗಾಕಿ ಏನಾದರೂ ಒಬ್ಬರನ್ನ ಹೊಸಬನ ತರೋದು ಒಳ್ಳೆಯದು. ಏನಾದ್ರು ಮರ್ಯಾದೆ ಉಳಿಬೇಕು ಅಂದರೆ ಈ ರಾಜ್ಯದಲ್ಲಿ ಈ ಪಕ್ಷ ಉಳಿಬೇಕು ಅಂತ ಇದ್ರಿ. ಇವ್ರು ಏನಾದ್ರು ಅಲ್ಪ ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದರೆ ಅಲ್ಪ ಸ್ವಲ್ಪ ಮೊದಲು ಇವರಿಬ್ಬರನ್ನು ಹೊರಗಾಕಿದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ. ಇಲ್ಲೇದೇ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಯಾವ
ಭಯ ಭಕ್ತಿ ಏನೂ ಇಲ್ಲ ಈ ಸರ್ಕಾರದಲ್ಲಿ. ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನು ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಏನು ದೇವರಾಜರ್ಸು ದಾಖಲೆ ಮುರಿದು ಏನು ಸಾಧನೆ ಮಾಡ್ತೀರಿ? ಇಷ್ಟೆಲ್ಲ ಆದಮೇಲೆ ಕಣ್ಣ ಕಟ್ತಂಗಿದೆ ಹೆಂಗೆ ನಡೀತು ಇದು. ಈ ಸಾವು ನೋವುಗಳು ಆಗ್ತಿರ್ಲಿಲ್ಲ. ಇದು ನಿಮ್ಮ ಸ್ವಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಈ ಸಾವು ನೋವುಗಳಿಗೆ ನೀವೇ ಕಾರಣರಿರ್ತೀರಿ. ಒಂಚೂರು ಚಿಂತನೆ ಮಾಡಲಿಲ್ಲ ನೀವು. ಅದರಿಂದ ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಮರ್ಯಾದೆ ಉಳಿಬೇಕು ಅಂದರೆ ಈ ಪಕ್ಷ ಮುಂದಿನ ಸ್ವಲ್ಪ ಜನಗಳು ಇದಕ್ಕೇನಾದರೂ ಬೆಂಬಲ ಕೊಡಬೇಕು ಅನ್ನೋದಿದ್ದರೆ ಮೊದಲು ಇವರಿಬ್ಬರನ್ನೂ ಹೊರಗೆ ಹಾಕೋದು ಸೂಕ್ತ. ಕರ್ನಾಟಕದಿಂದ ಇಂಥ ಕೆಟ್ಟ ಆಡಳಿತ ಬಹುಶಃ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೆ ಇಂಥ ಒಂದು ಕೆಟ್ಟ ಆಡಳಿತ ಸರ್ಕಾರ ನಾವು ಎಂದೂ ನೋಡಿಲ್ಲ, ನನ್ನ ಅಭಿಪ್ರಾಯದಲ್ಲಿ. ಇಲ್ಲೇನು ಅಸೂಯೆಗೆ ನಾನು ಹೇಳ್ತಾ ಇಲ್ಲ, ಪಾಪ ಹೇಳ್ತಾರೆ. ಕುಮಾರಸ್ವಾಮಿ ಮಾತಾಡ್ತಾರಪ್ಪ, ಅಸೂಯೆಗೆ ಮಾತಾಡ್ತಾರೆ. ಅಧಿಕಾರ ಕೇಂದ್ರದಲ್ಲಿ 2 ಇಲಾಖೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. 2 ಇಲಾಖೆ ದೊಡ್ಡ ಇಲಾಖೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಂಥ ಒಂದು ಆಶೀರ್ವಾದ. ಇವತ್ತು 2 ಇಲಾಖೆ ಯಾವ ಮಟ್ಟಕ್ಕೆ ನಾನಿವತ್ತು ಆ ಇಲಾಖೆಯಿಂದ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ಜನ ಮಾತಾಡ್ತಾ ಇದ್ದಾರೆ. HMT ನಾನು ಲೈಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಪಾಪ ಅವ್ರು ಯಾರೋ ಗೋಪಾಲ್ ಅಂತ ಒಬ್ಬ ಆಫೀಸರ್ನ ಮೊನ್ನೆ ಸಸ್ಪೆಂಡ್ ಮಾಡ್ತಾರೆ. IPS ಆಫೀಸರ್ನ, ಸಾರಿ IFS ಆಫೀಸರ್ನ. ಏನು ತಪ್ಪು ಮಾಡೋರೆ ಅಂತ. ಇವತ್ತು ಇವರಿಷ್ಟೆಲ್ಲ ನಾನು ವಿರೋಧ ಮಾಡಿದ್ರು HMT ರಿವೈವಲ್ ಆಗುತ್ತೆ. ಅದರ ಜೊತೆಗೆ ವಿಶ್ವೇಶ್ವರಯ್ಯ ಪ್ಲ್ಯಾಂಟ್ಗೂ ಈಗಾಗಲೇ DPR ನಡೀತಾ ಇದೆ. ನೆನ್ನೆ ನಮ್ಮ ಸೆಕ್ರೆಟರಿ ಕಳಿಸಿದ್ದೀನಿ. ನಮ್ಮ ಸೇಲಂ ಸ್ಟೀಲ್ ಪ್ಲ್ಯಾಂಟು ಮತ್ತು ಇಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಭಗವಂತ ಮತ್ತು ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ 2 ಇಲಾಖೆ ನಡೆಸ್ತಾ ಇದ್ದೀನಿ. ನನಗೇನು ಅಧಿಕಾರ ಇಲ್ಲ ಅಂತ ನಾನು ಕೊಡೋದಕ್ಕೆ ಏನಿದೆ ನನಗೆ. ಇಲ್ಲಿ ರಾಜ್ಯ ಉಳಿಸಿ. ಈ ರಾಜ್ಯ ಚಿನ್ನದಂಥ ರಾಜ್ಯ ಇದೆ, ಅತ್ಯಂತ ಸುಭಿಕ್ಷವಾದ ರಾಜ್ಯ ಇದೆ. ಅನ್ಯಾಯ ಮಾಡಬೇಡಿ. ಏನು ಡೆವಲಪ್ಮೆಂಟ್ ನಡೀತಾ ಇದೆ ಬೆಂಗಳೂರಿನಾಗ? ಏನು ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ? ಹೆಸರಿಡಿದ ತಕ್ಷಣ ಚೇಂಜ್ ಆಗಲ್ಲ. ಏನು ಕೆಲಸ ಮಾಡ್ತೀರಿ ಕಣ್ಮುಂದೆ ಅದು ಇವತ್ತು ಬದಲಾವಣೆ ತರಲಿಕ್ಕೆ ಸಾಧ್ಯ. ಇವತ್ತು ಈ ಸರ್ಕಾರಕ್ಕೆ ಮರ್ಯಾದೆ ಇದ್ದರೆ ನಾನು ನಮ್ಮ ಸ್ನೇಹಿತರು, ನಮ್ಮ ಮಿತ್ರ ಪಕ್ಷ ನಮ್ಮನ್ನೇನು ಯಾರು ಹೊಡೆಯೋಕ್ಕಾಗಲ್ಲ. ನಾವು ಒಟ್ಟಾಗಿ ಹೇಳ್ತೀವಿ. ಬಹಳ ಜನಕ್ಕೆ ಏನೋ ನಾವು ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ ಅಂತೇಳಿ ಕೆಲವರು ಮಾತಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಈ ಮೈತ್ರಿ ಹೊಂದಾಣಿಕೆ ಒಂದು ಒಳ್ಳೆ ಸರ್ಕಾರ ತರಲಿಕ್ಕೆ, ರಾಜ್ಯದ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಾನು ಅಶೋಕ್ ಅವರಿಗೆ, ವಿಜಯೇಂದ್ರ ಅವರಿಗೆ ಮನೆ ಮಾಡೋದು, ನಮ್ಮ ರವಿ ಅವರಿದ್ದಾರೆ, ಅಲ್ಲಿಂದ ನಮ್ಮ MP ಅವರಿದ್ದಾರೆ, ನಾರಾಯಣಸ್ವಾಮಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ಇದನ್ನು ಇಲ್ಲಿಗೆ ಬಿಡ್ತಕ್ಕಂಥದ್ದಕ್ಕಿಂತ ಇವರ ಈ ಅನಾಚಾರಗಳಿದೆಯಲ್ಲ, ಇದರ ವಿರುದ್ಧ ರಾಜ್ಯದಾದ್ಯಂತ ಒಂದು ಕಾನೂನು ಹೋರಾಟ ಬೇರೆ, ಒಂದು ಜನಗಳನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡತಕ್ಕಂಥದ್ದು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ಅತ್ಯಂತ ನೋವಿನಿಂದ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ, ಬಹಳ ನೋವಿನಿಂದ. ವಿಧಾನಸೌಧದ ಕಾರ್ಯಕ್ರಮ ಮುಖ್ಯಮಂತ್ರಿಗಳಿಗೆ ಗೋವಿಂದ ರಾಜ್ ನೇರವಾಗಿ ಸಲಹೆ ಕೊಟ್ಟರಂತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.